ನೋಡು ಪುಷ್ಪ, ಇವತ್ತು ಅಡುಗೆ ಮಾಡಿ ಮಾಡಿ ನಮಗೆ ಬೇಜಾರೈತೆ. ಇವತ್ತು ಮಾಡಿಸ್ತಾ ಇರೋದು ಕಿರಿಮಗನ ಕೈಲಿ. ನಾವು ಎಲ್ಲಾದರೂ ಹೋದ್ರೆ ಅವನು ಅಡುಗೆ ಮಾಡಿ ತಿನ್ನಂಗೆ ಕಲಿಸ್ತಾ ಇದ್ದೀವಿ. ಹೌದು ಅಮ್ಮ, ನಾವೇ ಮಾಡಿ ಮಾಡಿ ಅವ್ರಿಗೂ ಗೊತ್ತಿರಲ್ಲ ಹೇಗೆ ಮಾಡ್ಕೋಬೇಕು ಅಂತೇಳಿ, ಅದಕ್ಕೆ ಅವ್ರಿಗೆ ಅಡುಗೆ ಮಾಡಿ ಏನು ಅಂತ ಹೇಳ್ಕೊಡೋಣ. ನನ್ನ ಮೈದನ ಕೈಲಿ ಇವತ್ತು ಅಡುಗೆ ಮಾಡಿಸ್ತಿದ್ದೀವಿ, ಬನ್ನಿ. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅತ್ತೆ ಸೊಸೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಬ್ಯಾಚುಲರ್ ಚಿಕನ್. ಅದಕ್ಕೆ ನನ್ನ ಮೈದಾ ಬ್ಯಾಚುಲರ್ ಆಗಿರೋದ್ರಿಂದ ಅವ್ರ ಕೈಲಿ ಇವತ್ತು ರೆಸಿಪಿ ಮಾಡಿಸ್ತಿದ್ದೀವಿ. ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತೀವಿ. ಹೇಳ್ಕೊಡಿ. ಹೇಳ್ಕೊಡ್ತೀವಿ, ತಗೊಳ್ಳಿ ಬನ್ನಿ. ಈಗ ತಗೊಳ್ಳಿ. ಹೇಗೆ ರುಬ್ಕೋಬೇಕು ಅಂತ ಹೇಳಿ ತೋರಿಸ್ತಾರೆ ಇವಾಗ ನನ್ನ ಮೈದನ. ಈಗ ಒಂದು 5 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಕಟ್ಟು ಸಾಂಬಾರು ಸೊಪ್ಪು, ಅರ್ಧ ಕಟ್ಟು ಪುದೀನ, ಒಂದು 5 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಒಂದು 5 ಈರುಳ್ಳಿ, ಆಮೇಲೆ ಒಂದು 4 ಇಂಚು ಶುಂಠಿ, ಆಮೇಲೆ ಇದು ಚಕ್ಕೆ, ಮೆಣಸು, ಲವಂಗ. ಅವ್ರಿಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗ್ತಿದೆ ಎಲ್ಲ. ನೋಡಿ ಹಿಂಗೆ ಬ್ಯಾಚುಲರ್ಸ್ ಅದಕ್ಕೆ ನೋಡ್ತಾ ಇದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ಇದನ್ನೆಲ್ಲ ಹಾಕೊಂಡು ರುಬ್ಕೋಬೇಕು. ಹೋದಾಗ ಈಗ ನೋಡಿ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕಬೇಕು. ಸಾಕು. ಈ ಥರ ನೀಟಾಗಿ ಸ್ಮೂತಾಗಿ ಆಗಬೇಕು. ಆಯಿಲ್ ಅವಾಗಲೇ ರುಬ್ಕೊಂಡಂತಹ ಮಸಾಲೆ. ನೀರು ಕೊಡಮ್ಮ. ನೀರು ಈಗ ಬೇಡ, ನೀರು ಹಾಕಿ ಹೇಳ್ತೀನಿ. ಅದು ಕಲ್ಲ ಕಣಮ್ಮ. ಹಾಂ ಸ್ಪೂನ್ ಹಾಕ್ಬೇಕಮ್ಮ. 3 ಸ್ಪೂನ್ ಹಾಕು. ಇದರಲ್ಲಿ ಈಗ 3 ಸ್ಪೂನು ಖಾರ ಪುಡಿ ಹಾಕ್ಬೇಕಾಗುತ್ತೆ. ಚಿಕನ್ ಹಾಕ್ತಾ ಇದ್ದೀವಿ. ಇದು ಚಿಕ್ಕ ಟೊಮೊಟೊ ಆದ್ರಿಂದ ಇದನ್ನ 4 ಕಟ್ ಮಾಡ್ಕೊಂಡಿದೀವಿ. ದೊಡ್ಡದಾದ್ರೆ 2 ಕಟ್ ಮಾಡ್ಕೊಳ್ಳಿ. ಗರಂ ಮಸಾಲ ಒಂದು ಸ್ವಲ್ಪ ಹಾಕಿ, ಆಮೇಲೆ ಚಿಕನ್ ಮಸಾಲಾನ ಒಂದು ಸ್ವಲ್ಪ ಹಾಕಿ. ಅಡುಗೆ ಆಲ್ಮೋಸ್ಟ್ ಆಗಿದೆ. ಈಗ ನಮ್ಮಮ್ಮ ಮತ್ತು ನಮ್ಮ ಅತ್ತಿಗೆ ಹೇಳ್ಕೊಟ್ಟಂಗೆ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಆಗೈತೆ ಮತ್ತು ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ಬ್ಯಾಚುಲರ್ ಅಲ್ಲಿ ನಮ್ಮಲ್ಲಿ ಯಾರೇ ಒಬ್ಬರೇ ಇದ್ದರೂ ಅಡುಗೆನ ಆರಾಮಾಗಿ ಮಾಡ್ಕೊಬೋದು. ಇದನ್ನು ಅದು ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಬನ್ನಿ. ಓಕೆ, ಇವಾಗ ನಾನು ಮಾಡಿರೋಂಥ ಅಡುಗೆನ ನೀವು ಟೇಸ್ಟ್ ಮಾಡಿ ನನಗೆ ಹೇಳಿ. ಬನ್ನಿ ಫ್ರೆಂಡ್ಸ್, ನಾವು ಹೇಳ್ಕೊಟ್ಟಂತ ರೆಸಿಪಿನ ಮಾಡಿದರೆ ಅದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಅಮ್ಮ ತಾವು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಅವರೇ ಮಾಡಿರೋಂಥ ರೆಸಿಪಿಗೆ ಅವ್ರಿಗೆ ಟೇಸ್ಟ್ ನೋಡಕ್ ಕೊಡ್ತಾ ಇದ್ದೀನಿ. ಈಗ ನನ್ನ ಸರದಿ
ಬೆಂದಿಲ್ವಾ? ಅಮ್ಮ ಹೇಳ್ಕೊಟ್ಟಿದ್ ಮಸಾಲೆ ಹಾಕಿ ಅಡಿಗೆ ರೆಡಿ ಮಾಡಿದೀನಿ. ನಿಜವಾಗ್ಲೂ ಚೆನ್ನಾಗಿ ಸಿಂಪಲ್ ಆಗಿ ಮಾಡ್ಬೋದು, ಯಾರು ಸಿಂಪಲ್ ಆಗಿ ಮಾಡ್ಬೋದು. ಫ್ರೆಂಡ್ಸ್ ನೀವು ಯಾರು ಹೋದ್ರೆ ಇದನ್ನ ಆರಾಮಾಗಿ ಟ್ರೈ ಮಾಡಿ. ಖರ್ಚು ಏನಿಲ್ಲ ಜಾಸ್ತಿ. ಜಾಸ್ತಿ ಬರೋಲ್ಲ ಇದು. ಈ ತರ ಅನೇಕ ಹೆಚ್ಚಿನ ಈಸಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ.